ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರದಿಂದ ಅನುದಾನ ತಾರತಮ್ಯಕ್ಕೆ ರಾಜ್ಯ ಸರ್ಕಾರ ಖಂಡನೆ. ದೆಹಲಿಯಲ್ಲಿಂದು ಬೆಳಗ್ಗೆ 11ಕ್ಕೆ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ. ಬೆಳಗ್ಗೆ 11ಕ್ಕೆ ಜಂತರ್ ಮಂತರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಧರಣಿ. ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿಯಿಂದಲೂ ಕೌಂಟರ್. ಬೆಳಗ್ಗೆ 11 ಗಂಟೆಗೇನೆ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗ ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ. ಮೈತ್ರಿ ಪಕ್ಷ ಜೆಡಿಎಸ್ಗೆ ಆಹ್ವಾನಿಸದ ಕೇಸರಿ ಪಾಳಯ. ಯಾವ ಕ್ಷೇತ್ರವೂ ಇಂಥವರಿಗೆ ಅಂತ ಘೋಷಣೆಯಾಗಿಲ್ಲ. ಕೇವಲ ನನ್ನ ಮಗನಷ್ಟೇ ಟಿಕೆಟ್ ಆಕಾಂಕ್ಷಿಯಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕ್ಯಾಂಪೇನ್ ಬಗ್ಗೆ ಎಸ್ಆರ್ ವಿಶ್ವನಾಥ್ ಅಸಮಾಧಾನ. ವೀಲಿಂಗ್ ಮಾಡದಂತೆ ಬುದ್ಧಿ ಹೇಳಿದ್ದಕ್ಕೆ 4 ದುಷ್ಕರ್ಮಿಗಳ ಚಾಕು ಇರಿತ. ಪ್ರಾಣಾಪಾಯದಿಂದ ಸುಶೀಲ್ ಕುಮಾರ್ ಪಾರು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಇಬ್ಬರನ್ನ ವಶಕ್ಕೆ ಪಡೆದು ಶಿಕಾರಿಪುರ ಪೊಲೀಸರಿಂದ ವಿಚಾರಣೆ. ನಾಲ್ಕು ಜನ ಅಣ್ಣನಿಗೆ ಚಾಕು ಚುಚ್ಚಿ ಓಡೋಗ್ತಿದ್ರು. ಹಿಡಿಯಲು ಮುಂದಾದ್ರೂ ತಪ್ಪಿಸಿಕೊಂಡು ಓಡೋದ್ರು. ಇನ್ನು 7 ದಿನ ಐಸಿಯುನಲ್ಲಿರಲು ವೈದ್ಯರು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ಗೆ ಸುಶೀಲ್ ಸಹೋದರ ಯೋಗೇಶ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.